ಅಂತ ಕೇಳ್ಕೊತೀನಿ. ಹಾಗೆ KSG ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೀವಿ. ನಾವೆಲ್ಲ ಒಂದು ಹೋರಾಟಗಾರರು. ನಾನು ಯುವಕರಲ್ಲಿ ವಿನಂತಿ ಮಾಡೋದು ಒಂದೇ, ನೋಡಿ ಕನ್ನಡದ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು. ಆಗ್ಲೇ ಗುರುಗಳು ಹೇಳಿದ್ರು ದೇಶ ವಿದೇಶಗಳನ್ನ ಸುತ್ತಿದ್ದಾರೆ, ಆದ್ರೂ ಕರ್ನಾಟಕವೇ ನಮಗೆ ಶ್ರೇಷ್ಠ ಅಂತ ಅವ್ರು ಹೇಳಿದ್ರು. ತಾವೆಲ್ಲ ಯಾವುದೇ ರಾಜ್ಯದಿಂದ ಯಾವುದೇ ದೇಶದಿಂದ ಬರುವಂತ ವ್ಯಕ್ತಿಗಳಿಗೆ ಕನ್ನಡವನ್ನ ಕಳಿಸ್ಬೇಕು, ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬಳಸಿ ಅಂತ ಹೇಳಬೇಕು ಅವ್ರಿಗೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಿದ್ರ, ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿರೋದು ಕನ್ನಡಿಗರೇ ಹೊರತು ಹೊರನಾಡಿನವ್ರು ಬಂದು ಆಚರಣೆ ಮಾಡ್ತಾರೆ. ಅವರು ಕೂಡ ಕನ್ನಡ ಭಾಷೆಗೆ ಗೌರವ ಕೊಡ್ತಾ ಇದಾರೆ. ಅವ್ರನ್ನ ಕನ್ನಡಿಗರನ್ನಾಗಿ ಮಾಡಬೇಕೆ ಹೊರತು ನಾವು ಅವರ ಭಾಷೆಗೆ ಗೌರವ ಕೊಡ್ತೀವಿ, ಅವ್ರು ನಮ್ಮ ಭಾಷೆಗಳಿಗೆ ಗೌರವ ಕೊಡ್ತಾ ಇಲ್ಲ. ನಾನು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡೋದೊಂದೇ, ಕನ್ನಡವನ್ನ ಗೌರವಿಸಬೇಕು, ಕನ್ನಡವನ್ನ ಪೂಜಿಸಬೇಕು ಅಂತ ಹೇಳಿದ್ರೆ ನಾವು ಕನ್ನಡಿಗರು ಮೊದಲು ಕನ್ನಡವನ್ನು ಬಳಸಬೇಕು, ಕನ್ನಡವನ್ನ ಉಳಿಸ್ಬೇಕು. ಯಾಕೆಂದ್ರೆ ಈಗ ಅವ್ರು ಹೇಳಿದಂಗೆ ಕನ್ನಡವನ್ನ ನಾವು ಬೇರೆಯವ್ರಿಗೆ ಕಲಿಸ್ತಾ ಇಲ್ಲ, ಅವರ ಭಾಷೆಗೆ ನಾವು ಕಲಿತಾ ಇದೀವಿ ಹೊರತು ನಮ್ಮ ಭಾಷೆಯನ್ನು ಅವ್ರಿಗೆ ಕಲಿಸದೇ ಇರೋದು ಇವತ್ತು ಶೋಚನೀಯ ಸಂಗತಿ. ನಾನು ಪ್ರತಿಯೊಬ್ಬ ಕನ್ನಡಿಗರಲ್ಲಿ ವಿನಂತಿ ಮಾಡೋದು ಒಂದೇ, ಪ್ರತಿಯೊಬ್ಬರು ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ತಮ್ಮ ಬಡಾವಣೆಗಳಲ್ಲಿ ಒಂದು ಕನ್ನಡ ಧ್ವಜವನ್ನ ಹಾರಿಸುವ ಮುಖಾಂತರ ಕನ್ನಡವನ್ನ ಉಳಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಾನು ವಿನಂತಿ ಮಾಡೋದಂದ್ರೆ, ತಮ್ಗೆಲ್ಲ ಗೊತ್ತಿದೆ, ತಾವು ಕೂಡ ಸಾಕಷ್ಟು ವೇದಿಕೆಗಳಿಗೆ ಹೋಗಿರ್ತೀರಾ. ಪ್ರತಿಯೊಂದು ಗ್ರಾಮದಲ್ಲಿರುವಂತಹ ಯುವಕರಿಗೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ್ನ ಮಾಡಲೇಬೇಕಾಗ್ತದೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಗುರುಗಳು ಹೇಳ್ದಂಗೆ ಕನ್ನಡಿಗರನ್ನ ನಾವು ಹುಡುಕುವಂತ ಪರಿಸ್ಥಿತಿಗೆ ಹೋಗ್ಬೇಕಾಗತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ